ಓಂ ನಮಃ ಶಿವಾಯ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ ನಮಃ. ಎಲ್ಲ ಸ್ನೇಹಿತರಿಗೆ ಸ್ವಾಗತ. ಮೊದಲು ಈ ಸಸ್ಯಗಳನ್ನು ನೋಡಿ. ಈ ಸಸ್ಯಗಳು ತುಂಬ ಸುಂದರವಾದವು ಮತ್ತು ಬಹಳ ಬೆಲೆ ಬಾಳುವ ಹೂಗಳಾಗಿವೆ. ವಿಶೇಷವಾಗಿ ನಾವು ದೇವರು ಮತ್ತು ದೇವತೆಗಳನ್ನು ಪೂಜಿಸುವಾಗ ಈ ಹೂವನ್ನು ಬಳಸೋದ್ರಿಂದ ಈ ಹೂವಿನ ಹೆಸರು ನಿಮಗೆಲ್ಲ ತಿಳಿದೇ ಇರುತ್ತೆ. ಬನ್ನಿ, ನಾನು ನಿಮಗೆ ಇದನ್ನು ಪರಿಚಯಿಸ್ತಾ ಇದ್ದೇನೆ. ಇಂದು ನಾನು ಅದರ ಆಯುರ್ವೇದ ಮತ್ತು ಅದ್ಭುತ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಹಾಗಾದರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗಾದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆಲ್ಲ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದರೆ ನಿಮಗೇನು ಗೊತ್ತನೇ ಆಗೋದಿಲ್ಲ. ಈ ಸಸ್ಯ ನಿಜವಾಗಿಯೂ ದೇವರ ಒಂದು ಕೊಡುಗೆಯಾಗಿದೆ ಅಂತ ಹೇಳ್ಬೋದು. ನಮ್ಮ ಮನೆಗಳ ಸುತ್ತಲೂ ಅನೇಕ ರೀತಿಯ ಮರಗಳು ಮತ್ತು ಸಸ್ಯಗಳನ್ನು ನಾವು ಕಾಣ್ತೀವಿ. ಇವುಗಳನ್ನು ಕೆಲವು ರೋಗಗಳನ್ನು ಗುಣಪಡಿಸಲು ಅಥವಾ ನಮ್ಮ ಸಮಸ್ಯೆಗಳನ್ನು ನಿವಾರಿಸಲು ಬಳಸಬಹುದು. ಆದರೆ ಮಾಹಿತಿಯ ಕೊರತೆಯಿಂದಾಗಿ ಈ ಸಸ್ಯಗಳ ಬಗ್ಗೆ, ಕೆಲವು ಹೂಗಳ ಬಗ್ಗೆ ನಮಗೆ ಅರಿವು ಇರೋದಿಲ್ಲ. ಕೆಲವು ಹೂಗಳಾಗಿ ಉಳ್ಕೊಂಡ್ಬಿಟ್ಟಿರ್ತವೆ. ಅವು ದೇವರು ಮತ್ತು ದೇವತೆಗಳಿಗೆ ಅರ್ಪಿಸಲು ಮಾತ್ರ ಉಪಯೋಗ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಅದರ ಆಯುರ್ವೇದ ಉಪಯೋಗಗಳನ್ನು ನಾವು ತಿಳಿದಿದ್ರೆ ನಾವು ಅನೇಕ ಅದ್ಭುತ ಪ್ರಯೋಜನಗಳನ್ನು ಪಡಿಬಹುದು. ಇದರ ಮೂಲಕ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಮತ್ತು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ನಿವಾರಿಸಬಹುದು. ಇದನ್ನು ಎಚ್ಚರಿಕೆಯಿಂದ ನೋಡಿ. ಮೊದಲು ಈ ಸಸ್ಯವನ್ನು ಗುರುತಿಸಿ. ಇದರ ಎಲೆಗಳು ಈ ರೀತಿ ಕಾಣುತ್ತವೆ. ನಾನು ಜೂಮ್ ಅಲ್ಲಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದರ ಹೂಗಳು ಈ ರೀತಿ ಕಾಣ್ತವೆ. ಈ ಸಸ್ಯವನ್ನು ಮಂದಾರ ಅಥವಾ ದಾಸವಾಳ ಅಂತ ಕರೀತಾರೆ. ಇದು ಕೆಂಪು ಬಣ್ಣದ ಮ್ಯಾಂಡರಿನ್ ಆಗಿದ್ದು ಇದರಲ್ಲಿ 3 ವಿಧಗಳಿವೆ: ಬಿಳಿ, ಕೆಂಪು ಮತ್ತು ಗುಲಾಬಿ ರೀತಿ ಬಣ್ಣಗಳು. ಆಯುರ್ವೇದ ಮತ್ತು ನಮ್ಮ ಧಾರ್ಮಿಕ ಆಚರಣೆಯಲ್ಲಿ ಅತ್ಯಂತ ಮಹತ್ವದಾಗಿದೆ. ಬನ್ನಿ, ಅದರ ವಿವಿಧ ಪ್ರಯೋಜನಗಳನ್ನು ನಾನು ನಿಮಗೆ ಹೇಳ್ತೇನೆ. ಮೊದಲಿಗೆ ಈ ಸಸ್ಯದ ಹೆಸರು ತಿಳಿದಿತ್ತು. ಇದನ್ನು ಮಂದಾರ ಎಂದು ಕರೀತಾರೆ, ದಾಸವಾಳ ಎಂದು ಕರೀತಾರೆ. ನೀವು ಅದರ ಇಂಗ್ಲಿಷ್ ಹೆಸರು ಹೈಬಿಸ್ಕಸ್. ದಾಸವಾಳವನ್ನು ಹುಡುಕಿದರೆ ನಿಮಗೆ ಅದರ ಬಗ್ಗೆ ವಿವಿಧ ಮಾಹಿತಿಗಳು ಸಿಗ್ತವೆ. ಈ ಸಸ್ಯವು ನಿಮ್ಮ ಮನೆಗಳ ಸುತ್ತಲೂ ಸುಲಭವಾಗಿ ಕಂಡುಬರುತ್ತೆ. ಆದರೆ ಅದರ ಸೌಂದರ್ಯಕ್ಕಾಗಿ ಅನೇಕ ಜನರು ತಮ್ಮ ತೋಟಗಳಲ್ಲಿ ಅಥವಾ ಮನೆಗಳಲ್ಲಿ ಇದನ್ನು ನೆಡ್ತಾರೆ. ನಿಮ್ಮ ಪ್ರದೇಶದಲ್ಲಿ ಈ ಸಸ್ಯವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಎಂಬುದನ್ನು ಕಾಮೆಂಟಲ್ಲಿ ನಮಗೆ ಹೇಳಿ. ಮೊದಲಿಗೆ ಈ ಸಸ್ಯದ ಆಯುರ್ವೇದ ಪ್ರಯೋಜನಗಳ ಒಂದು ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಈ ಗಿಡವನ್ನು ನೆಟ್ಟಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲು ನಾನು ಅದರ ಧಾರ್ಮಿಕ ಮಹತ್ವವನ್ನು ವಿವರಿಸುತ್ತೇನೆ. ನಂತರ ಅದರ ಆಯುರ್ವೇದಿಕ ಉಪಯೋಗಗಳು ಮತ್ತು ನಂತರ ಅದರ ಪವಾಡದ ಉಪಯೋಗಗಳನ್ನು ವಿವರಿಸುತ್ತೇನೆ. ನಾನು ಎಲ್ಲ ವೀಕ್ಷಕರನ್ನು ಕೇಳ್ತಾ ಇದ್ದೇನೆ. ಅಲ್ಲದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಬರೆದ್ರೆ ತುಂಬ ಒಳ್ಳೆಯದು. ಈ ಸಸ್ಯವನ್ನು ಎಲ್ಲಿ ನೆಟ್ಟರೂ ಅಲ್ಲಿ ಸಕಾರಾತ್ಮಕ ಶಕ್ತಿಯು ಹೊರಹೊಮ್ಮುತ್ತದೆ ಎಂದು ಹೇಳಲಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ. ಈ ಗಿಡವನ್ನು ಮನೆಯಲ್ಲಿ ನೆಡುವುದು ಇದನ್ನು ತುಂಬ ಶುಭ ಅಂತ ಹೇಳ್ತಾರೆ. ಯಾರ ಜಾತಕದಲ್ಲಿ ಸೂರ್ಯನ ಪ್ರಭಾವ ಚೆನ್ನಾಗಿ ಇರೋದಿಲ್ವೋ ಅವರು ಈ ಗಿಡವನ್ನು ಮನೆಯಲ್ಲಿ ನೆಡಬೇಕು. ಸೂರ್ಯ ದುರ್ಬಲ ಆಗಿರೋದ್ರಿಂದ ಆ ವ್ಯಕ್ತಿಗೆ ಭಯವಾಗುತ್ತದೆ, ಧೈರ್ಯ ಕಡಿಮೆ ಆಗುತ್ತದೆ, ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿ ಆಗೋದಿಲ್ಲ, ಅವಮಾನ, ಆರ್ಥಿಕ ಕಷ್ಟ, ಆರ್ಥಿಕ ನಷ್ಟ, ಚರ್ಮ ರೋಗಗಳಿಂದ ಬಳಲ್ತಾ ಇರ್ತೀರಿ. ನೀವು ಈ ಲಕ್ಷಣಗಳನ್ನು ಗಮನಿಸಿದರೆ ಮತ್ತು ನಿಮಗೆ ಸೂರ್ಯನ ದೋಷವಿದೆ ಎಂದು ಭಾವಿಸಿದರೆ ನೀವು ಈ ಸಸ್ಯವನ್ನು ಮನೆಯಲ್ಲಿ ನೆಡಬಹುದು. ಅಲ್ಲದೆ ಜಾತಕದಲ್ಲಿ ಶುಭ ಚಿಹ್ನೆಗಳಿರುವ ಜನರು ಈ ಸಸ್ಯವನ್ನು ಮನೆಯಲ್ಲಿ ನೆಟ್ಟರೆ ದುಷ್ಟ ಚಿಹ್ನೆಗಳು ದೂರವಾಗುತ್ತೆ ಅಂತ ಹೇಳ್ತಾರೆ. ಈಗ ಆಯುರ್ವೇದದ ಉಪಯೋಗಗಳನ್ನು ನೋಡೋಣ. ಹೊಟ್ಟೆ ನೋವು ಕಡಿಮೆ ಮಾಡಲು ಈ ಸಸ್ಯದ ಎಲೆಗಳನ್ನು ಒಣಗಿಸಿ ಚಹಾದಂತೆ ಕುದಿಸಿ ಸೇವಿಸುವುದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಹೊಟ್ಟೆಯಲ್ಲಿ ಹುಳುಗಳು ಇದ್ರೂ ಕೂಡ ಅವು ಸಾಯ್ತವೆ ಎಂದು ಆಯುರ್ವೇದ ಹೇಳುತ್ತೆ. ಇನ್ನು ಮೂತ್ರಪಿಂಡದ ಕಲ್ಲುಗಳಿಗೆ, ಕಿಡ್ನಿ ಸ್ಟೋನ್ಸ್ ಏನಿದೆ ಅದಕ್ಕೆ ಚಿಕಿತ್ಸೆ ನೀಡಲು ಬಳಸುವ ಈ ಸಸ್ಯದ ಪುಡಿ ಮಾಡಿದ ಹೂಗಳು ಮತ್ತು ಎಲೆಗಳನ್ನು ಮಾರುಕಟ್ಟೆಯಲ್ಲಿ ದಾಸವಾಳಾಗಿ ಖರೀದಿ ಮಾಡಬಹುದು. ಅಥವಾ ನೈಸರ್ಗಿಕವಾಗಿ ಎಲೆಗಳು ಮತ್ತು ಹೂಗಳನ್ನು ಪುಡಿ ಮಾಡಿ 2 ಚಮಚ ಪುಡಿಯನ್ನು 1 ಲೋಟ ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿ ಅಥವಾ 2 ಲೋಟ ನೀರಿಗೆ 1 ಚಮಚ ಪುಡಿಯಷ್ಟು ಸೇರಿಸಿ ಕುದಿಸಿ 1 ಲೋಟ ನೀರು ಉರಿಯುವವರೆಗೆ ಕಡಿಮೆ ಮಾಡಿ. ಹೀಗೇನೆ ಇದನ್ನು ಜಾಸ್ತಿ ಕುದಿಸ್ತಾ ಇರಬೇಕು. ನಂತರ ಸೋಸಿ ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ.
ನೀವು ಇದನ್ನು 15 ದಿನಗಳವರೆಗೆ ಮಾಡ್ತಾ ಬಂದರೆ ಯಾವುದೇ ರೀತಿಯ ಮೂತ್ರಪಿಂಡದ ಕಲ್ಲು ಗರ್ಭಾಶಯದ ಮೂಲಕ ಹೊರ ಹೋಗುತ್ತವೆ. ಕಬ್ಬಿಣದ ಕೊರತೆ. ಈ ಹೂಗಳಿಂದ ಚಹಾ ಮಾಡಿ ಬೇಳೆ ಬೆಲ್ಲದೊಂದಿಗೆ ಬೆರೆಸಿ ಕುಡಿದರೆ ದೇಹದಲ್ಲಿ ಕಬ್ಬಿಣದ ಅಂಶ ಐರನ್ ಅಂಶ ಜಾಸ್ತಿ ಆಗುತ್ತೆ. ರಕ್ತಹೀನತೆಯ ಸಮಸ್ಯೆ ಶಾಶ್ವತವಾಗಿ ನಿವಾರಣೆಯಾಗುತ್ತೆ. ಜ್ಯೋತಿಷ್ಯದ ಪ್ರಕಾರ ರಕ್ತಹೀನತೆಗೆ ಮಂಗಳ ಗ್ರಹದ ಪ್ರಭಾವವೇ ಕಾರಣ. ತೂಕ ಇಳಿಕೆ. ಈ ಹೂವಿನ ಚಹಾ ಕುಡಿಯುವುದರಿಂದ ನಿಮಗೆ ದೀರ್ಘಕಾಲ ಹಸಿವು ಆಗೋದಿಲ್ಲ. ಇದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಇನ್ನು ಧಾರ್ಮಿಕ ಮಹತ್ವ ಏನಂತಂದರೆ, ಈ ಮಂದಾರ ಹೂವು ಲಕ್ಷ್ಮೀದೇವಿ ಮತ್ತು ದುರ್ಗಾದೇವಿ ಹನುಮಂತ ದೇವರಿಗೆ ತುಂಬ ಇಷ್ಟ. ದುರ್ಗಾದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಲಾಗುತ್ತೆ. ನವರಾತ್ರಿಯ ಸಮಯದಲ್ಲಿ ಈ ಹೂಗಳ ಅನೇಕ ಉಪಯೋಗಗಳನ್ನು ನಾವು ಉಲ್ಲೇಖಿಸ್ತಾ ಇರ್ತೇವೆ. ಈ ಹೂವನ್ನು ಹನುಮಂತನಿಗೆ ಅರ್ಪಿಸುವುದರಿಂದ ಸಂಪತ್ತು, ಸಮೃದ್ಧಿ, ಸಂತೋಷ ತುಂಬಿ ತುಳುಕುತ್ತದೆ. ಮಂಗಳ ದೋಷದಿಂದ ಬಳಲ್ತಾ ಇರುವವರು ಮನೆಯಲ್ಲಿ ಈ ಗಿಡವನ್ನು ನೆಟ್ಟು ರಾಮನನ್ನು ಧ್ಯಾನಿಸುತ್ತಾ ಪ್ರತಿದಿನ ಹನುಮಂತನಿಗೆ ಮಂದಾರ ಈ ದಾಸವಾಳ ಹೂವನ್ನು ಅರ್ಪಿಸಬೇಕು. ಕನಿಷ್ಠ 3 ತಿಂಗಳ ಕಾಲ ಈ ಹೂವನ್ನು ಹೀಗೆ ಅರ್ಪಿಸೋದ್ರಿಂದ ಮಂಗಳ ದೋಷ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಸಹ ಅನುವು ಮಾಡಿಕೊಳ್ಳುತ್ತೆ. ಶುಕ್ರವಾರ ಸಂಜೆ ಲಕ್ಷ್ಮೀದೇವಿಗೆ ತುಪ್ಪದ ದೀಪ ಹಚ್ಚಿ 21 ಮಂದಾರ ಈ ಹೂಗಳಿಂದ ಮಾಲೆಯನ್ನು ಮಾಡಿ ಲಕ್ಷ್ಮೀದೇವಿಗೆ ಅರ್ಪಿಸಿ ನಿಮ್ಮ ಇಷ್ಟ ಎಲ್ಲವೂ ನೆರವೇರಿಸುತ್ತವೆ. ಈ 3 ಶುಕ್ರವಾರಗಳ ಕಾಲ ಈ ಟ್ರಿಕ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಗುರುವಾರ ಅಥವಾ ಸೋಮವಾರ ರಾತ್ರಿ 9 ಗಂಟೆ ನಂತರ 9 ದಿನಗಳ ಕಾಲ ಶುಕ್ಲ ಪಕ್ಷದ 9 ಹೂವಿನ ಹಾರಗಳನ್ನು ದುರ್ಗಾದೇವಿಗೆ ಅರ್ಪಿಸಿದರೆ ಏನಾಗುತ್ತೆ ಗೊತ್ತಾ ನಿಮಗೆ? ಯಾವುದೇ ಆಸೆ ಆಗಲಿ ಈಡೇರುತ್ತೆ. ದುರ್ಗಾದೇವಿಗೆ ಒಂದೇ ಒಂದು ಮಂದಾರ ಹೂವನ್ನು ಅರ್ಪಿಸೋದ್ರಿಂದ 1000 ದೇವರುಗಳಿಗೆ ಒಂದು ಪೂಜಿಸಿದ ಫಲ ಸಿಗುತ್ತೆ ಎಂದು ಶಾಸ್ತ್ರಗಳು ಹೇಳ್ತವೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಾ ಇರುವ ಜನರು ಒಂದು ಕಪ್ ಹಾಲನ್ನು ತೆಗೆದುಕೊಂಡು ಅದನ್ನು ಆ ವ್ಯಕ್ತಿಯ ದೇಹದ ಸುತ್ತಲೂ 7 ಬಾರಿ ಸುತ್ತಿ ನಂತರ ಆ ಹಾಲನ್ನು ಮ್ಯಾಂಡರಿನ್ ಸಸ್ಯದ ಬೇರುಗಳಿಗೆ ಸುರಿಯಬೇಕು. ಈ ಮ್ಯಾಂಡರಿನ್ ಅಂದರೆ ಇಲ್ಲಿ ದಾಸವಾಳ. ಈ ಪರಿಹಾರವನ್ನು 7 ದಿನಗಳ ಕಾಲ ಮಾಡಿದರೆ ನಿಮಗೆ ರೋಗದಿಂದ ಪರಿಹಾರ ಸಿಗುತ್ತೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಗಳಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.